ಕೂಡುವಿಕೆಯಿಂದ ಗದಾಯುದ್ಧ ಎನ್ನುವಂಥ ಒಂದು ಯಕ್ಷಗಾನ ನಾವು ಇಟ್ಟುಕೊಂಡಿದ್ದೇವೆ. ಅದರಲ್ಲಿ ಅರ್ಧ ಭಾಗದಷ್ಟು ಗೌರವವನ್ನು ಗೂಡೆ ನಾರಾಯಣಗೌಡರು ಮಾಡ್ತಾರೆ. ಗೂಡ ನಾರಾಯಣಗೌಡರಿಗೆ ಸನ್ಮಾನ ಇದೆ. ಅದು 20ನೇ ತಾರೀಕು, ಇದು 21ನೇ ತಾರೀಕು. ಈಗ 21ರದ್ದೆಲ್ಲ ಸನ್ಮಾನ ಎಲ್ಲ ಹೇಳಿದ್ದಾರೆ. ನಾವು ಮತ್ತೆ ಹೊಸ್ತಾ ಹೇಳಬೇಕಾದ್ದೇನೆ. ಹೊರಟೆಯವರಿಗಿರುವ ಸನ್ಮಾನ ಮತ್ತು ಆರ್ಎಂಐಡಿಯವರಿಗಿರುವ ಸನ್ಮಾನ ಕಾರ್ಯಕ್ರಮ. ಹಾಗೆ ಇದೊಂದು ವಿಶೇಷ ಕಾರ್ಯಕ್ರಮ ಅಂತಂದರೆ, ನಾವು ಯಾವುದೇ ರೀತಿಯ ಒಂದು ವ್ಯಕ್ತಿಗಳ ಅಥವಾ ಒಂದು ಊರಿನ ಕೇಂದ್ರೀಕೃತ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಕಾರ್ಯಕ್ರಮ. ನಿಜವಾಗಿಯೂ ಸಮಸ್ತ ಲೋಕ ಕಲ್ಯಾಣವನ್ನು ಇಟ್ಟುಕೊಂಡು ಎಲ್ಲರೂ ಬರಬೇಕು ಎನ್ನುವಂಥ ನೆಲೆಯಲ್ಲಿ ಈ ಒಂದು ಕ್ಷೇತ್ರದ ನೆಚ್ಚಿನ ಶಾಸಕರಾಗಿರುವಂಥ ಭೀಮಣ್ಣ ನಾಯಕರವರನ್ನು ನಾವು ಮೋದಕ ಸೇವಾ ಸಮಿತಿಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದೇವೆ. ಅದೇ ರೀತಿಯ ಇದಕ್ಕೆ ಎಲ್ಲರನ್ನೂ ಸ್ವಾಗತಿಸುವ ಅತ್ಯಂತ ವಿಶಿಷ್ಟ ವ್ಯಕ್ತಿತ್ವವುಳ್ಳಂಥ ಡಾಕ್ಟರ್ ಶಶಿಭೂಷಣ ದೊಡ್ಡಮನೆಯವರನ್ನು ಸ್ವಾಗತ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿಕೊಂಡಿದ್ದೀವಿ. ಅವ್ರನ್ನೆಲ್ಲ ಒಪ್ಪಿಸಿ ನಾವು ಮಾಡಿಕೊಂಡಂಥ ಕಾರ್ಯಕ್ರಮ. ನಾವು ಎಂದಿನಂತೆ ಅಲ್ಲಿ ಎಲ್ಲವರನ್ನು ಎಂದು ಬಂದರೂ ಸ್ವಾಗತ ಮಾಡುವ ನಾವೇ ಆ ಕಾರ್ಯಕ್ರಮದ ನಿತ್ಯವೂ ಅಲ್ಲಿ ಯಜ್ಞವನ್ನು ನಡೆಸ್ಕೊಂಡು ಹೋಗುವಂಥ ಹೊಣೆಗಾರಿಕೆ ನಮಗಿದೆ. ನಾವು ಅದನ್ನು ಮಾಡ್ಕೊಳ್ತಾ ಬಂದಿದ್ದೇವೆ. ನಾವು ಹಾಗಾಗಿ ಎಲ್ಲರಿಗೂ ಅಲ್ಲಿ ಬರುವಂಥವರಿಗೆ 19 ರಾತ್ರಿಯೇ ಕಾರ್ಯಕ್ರಮ ಆರಂಭ ಆಗುತ್ತೆ. 19 ರಾತ್ರಿ ಅಲ್ಲಿ ರಾಕ್ಷೋಗನ ಹವನ, ಹೀಗೆ ಧಾರ್ಮಿಕವಾಗಿ ಸಂಬಂಧಂತಹ ಕಾರ್ಯಕ್ರಮಗಳೆಲ್ಲ 19ಕ್ಕೆ ಆರಂಭ ಆಗಿ 20 ಕಾಮೇಶ್ವರನ ಪ್ರತಿಷ್ಠೆ ಆಗ್ತದೆ. 20ನೇ ತಾರೀಕು ಮಧ್ಯಾಹ್ನ 11 ಗಂಟೆ ಜನರಿಗೆ. ಹಾಗೆ 21ಕ್ಕೆ ಬ್ರಹ್ಮಕಲಶ ಅಭಿಷೇಕ. 21 ಬೆಳಗ್ಗೆ. 21ಕ್ಕೆ ಗುರುಗಳ ಭಿಕ್ಷಾ ಸೇವೆ, ಶ್ರೀರಾಮದೇವರ ಪೂಜೆ ಮತ್ತು ರಾಘವೇಶ್ವರ ಭಾರತೀ ಸ್ವಾಮಿಗಳ ಭಿಕ್ಷಾ ಸೇವೆ. ಸಾರ್ವಜನಿಕರಿಗೆ ತೀರ್ಥ ಪ್ರಸಾದ ಎಲ್ಲ ವ್ಯವಸ್ಥೆಗಳಿದೆ. ಒಂದನೇ ಮೋದಕ ಮಂಗಳೋತ್ಸವದ ಮಹಾಪೂರ್ಣಾವತಿ 21ಕ್ಕೆ ಮಹಾಪೂರ್ಣಾವತಿ ನಾವು 11 ಗಂಟೆಗೆ ಅಂತ ಆಲೋಚನೆ ಮಾಡಿದ್ವಿ. 11 ಗಂಟೆಗೆ ಮಹಾಪೂರ್ಣಾವತಿ. ಅದಕ್ಕೆ ತಪ್ಪದೇ ಎಲ್ಲರೂ ಬರಬೇಕು. ಈ ಮಧ್ಯದಲ್ಲಿ ನಮ್ಮ ಕ್ಷೇತ್ರ ಅಲ್ಲಿ ಚಿಕ್ಕದು ಮತ್ತು ನಮ್ಮ ಮನೆಯೂ ಚಿಕ್ಕದಾಗಿದೆ. ಮಹಾ ಯತಿಗಳೆಲ್ಲ ಬಂದಾಗ ವಸತಿ ಮಾಡಿಸ್ಕೊಂಡು ಉಳಿದೆಲ್ಲ ಕಾರ್ಯಕ್ರಮ ಮಾಡೋದು ಕಷ್ಟ ಎನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಗುರುಗಳೆಲ್ಲ ಬಂದಾಗ ಉಳಿಲಿಕ್ಕೆ ಬೇಕು ಎನ್ನುವಂಥ ಕಾರಣಕ್ಕಾಗಿ ಗುರು ಭವನವನ್ನೇ ಬೇರೆ ಕಟ್ತಾ ಇದ್ದೇವೆ. ಈಗ ರಾಘವೇಶ್ವರ